ಎಲ್ರಿಗೂ ನಮಸ್ಕಾರ. ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಕಾಜು ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಈರುಳ್ಳಿ ಮತ್ತು ಗೋಡಂಬಿ ಕುದಿ ಬರೋ ನೀರೆಲ್ಲ ಹಾಕಿ ಬೇಯಿಸ್ಕೊಂಡು ನಂತರ ತಣ್ಣೀರು ಹಾಕಿ ನೀರು ಚೆಲ್ಲಬೇಕು. ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಅದು ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು 50 ಗ್ರಾಮ್ ಪನ್ನೀರನ್ನು ಗೋಡಂಬಿನ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತಕ್ಕೋಬೇಕು. ಅದೇ ಬಾಣಲೆಯಲ್ಲೇ ಒಂದು 100 ಗ್ರಾಮ್ ಅಷ್ಟು ಪನ್ನೀರ್ ಕೂಡ ಫ್ರೈ ಮಾಡ್ಕೋಬೇಕು. ನಂತರ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದೇ ಬಾಣಲೆಯಲ್ಲೇ ಚಕ್ಕೆ ಮತ್ತು ಏಲಕ್ಕಿ ಲವಂಗ ಹಾಕಿ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಮತ್ತು ಜೀರಿಗೆ, ನಂತರ ಒಂದೆರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು, ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು 4 ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೇ ಒಂದೆರಡು ಪಲಾವ್ ಎಲೆ, ನಂತರ ಸ್ವಲ್ಪ ಅರಿಶಿಣದ ಪುಡಿ, ಖಾರದ ಪುಡಿ ಒಂದು ಅರ್ಧ ಚಮಚ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಧನಿಯಾ ಪುಡಿ 1 ಚಮಚದಷ್ಟು, ಧನಿಯಾ ಪುಡಿ ಹಾಕಿ ನಂತರ ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಒಂದು 4 ಟೊಮೆಟೊ ಅದು ಕೂಡ ಹಾಕಿ ಒಂದು 3 ರಿಂದ 4 ನಿಮಿಷದ ಕಾಲ ಫ್ರೈ ಮಾಡಬೇಕು. ನಂತರ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ತರಿಯಾಗಿರೋದು ರುಬ್ಬಿ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಬೇಕು. ಈಗ ಅದೆಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ 2 ರಿಂದ 3 ನಿಮಿಷದ ಕಾಲ ಬೇಯಿಸಬೇಕು. ನಂತರ ಈರುಳ್ಳಿ ಮತ್ತು ಗೋಡಂಬಿ ರುಬ್ಬಿರೋ ಮಿಶ್ರಣನ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದು ಕುದಿ ಬರ್ತಾ ಇದೆ. ಅದಕ್ಕೆ ಫ್ರೈ ಮಾಡಿರೋ ಅಂಥ ಗೋಡಂಬಿ ಮತ್ತು ಪನ್ನೀರು ಎರಡೂ ಹಾಕಬೇಕು. ಈಗ ಕಾಜು ಪನ್ನೀರ್ ಮಸಾಲ ರೆಡಿಯಾಗಿದೆ. ಅದಕ್ಕೆ ಕೊನೆಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸ್ವಲ್ಪ ಗರಂ ಮಸಾಲ, ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ನಂತರ ಕಸೂರಿ ಮೇಥಿ ಪುಡಿ ಕೂಡ ಹಾಕಬೇಕು, ಒಂದು ಅರ್ಧ ಚಮಚದಷ್ಟು. ಸಣ್ಣದಾಗಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಚಪಾತಿ, ನಾನ್, ರೋಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ರೆಸಿಪಿ ಕೂಡ ನೀವು ಕೂಡ ಮಾಡಿ ನೋಡಿ, ಹೇಗೆ ಬಂತು ಅಂತಂದು ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರೋಣ.